यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಧನುರ್ಮಾಸದ 10ನೇ ದಿನವಾದ ಇಂದು ಶ್ರೀಮಠದ ಸನ್ನಿಧಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪಹಲ್ಪತ್ತು 6ನೇ ದಿನದಂದು ಪೆರಿಯ ತಿರುಮೊಳಿ ಪಾರಾಯಣ ನೆರವೇರಿತು. ಇದೇ ಸಂದರ್ಭದಲ್ಲಿ ಗೋಷ್ಠಿ, ಶಾತ್ತುಮೊರೈ, ತೀರ್ಥ ಪ್ರಸಾದ ನಡೆಯಿತು. ಶ್ರೀಮಠದ ತಿರುವಲ್ಲಿಕೇಣಿ ಶಾಖೆಯಲ್ಲಿ ಧನುರ್ಮಾಸದ ಗೋಷ್ಠಿ, ಶಾತ್ತುಮೊರೈ ನೆರವೇರಿತು. ಮೇಲುಕೋಟೆಯಲ್ಲಿ ಧನುರ್ಮಾಸದ 10ನೇ ದಿನದಂದು ಶ್ರೀ ತಿರುನಾರಾಯಣನ ದಿವ್ಯ ದರ್ಶನ ಮತ್ತು ಗೋಷ್ಠಿ, ಶಾತ್ತುಮೊರೈ ನಡೆಯಿತು. ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಎಂದಿನಂತೆ ಧನುರ್ಮಾಸದ ಗೋಷ್ಠಿ ನಡೆಯಿತು. ಶ್ರೀರಂಗದ ವೆಳಿ ಆಂಡಾಳ್ ಸನ್ನಿಧಿಯಲ್ಲಿ ಧನುರ್ಮಾಸದ 10ನೇ ದಿನದಂದು ಆಂಡಾಳ್ ತಾಯಾರ್ ಅವರ ದಿವ್ಯ ದರ್ಶನ. ಶ್ರೀರಂಗದ ಆಂಡಾಳ್ ಹಾಗೂ ಶ್ರೀ ಪರಮಪದನಾಥರ ಸನ್ನಿಧಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರತಿನಿತ್ಯ ಶ್ರೀ ಆಂಡಾಳ್ ತಾಯಾರ್ ಅವರಿಗೆ ವಿಶೇಷ ಅಲಂಕಾರ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಆ ದಿನದ ತಿರುಪ್ಪಾವೈ ಪಾಶುರದ ಸಾರಾಂಶವನ್ನು ಪ್ರದರ್ಶಿಸಲಾಗುತ್ತದೆ. ಶ್ರೀ ಆಂಡಾಳ್ ತಾಯಾರ್ ಅವರಿಗೆ ಇಂದು ನಾತ್ತತ್ತುಳಾಯ್ ಮುಡಿ ನಾರಾಯಣನ್ ಅಲಂಕಾರವನ್ನು ಮಾಡಲಾಗಿತ್ತು. ಹುಲಗನಮುರುಡಿಯ ಬೆಟ್ಟ ಕರ್ನಾಟಕದ ಪ್ರಸಿದ್ಧವಾದ ಶ್ರೀ ಶ್ರೀನಿವಾಸನ ಕ್ಷೇತ್ರ. ಈ ಕ್ಷೇತ್ರವನ್ನು ಐತಿಹಾಸಿಕವಾಗಿ ವ್ಯಾಘ್ರಾಚಲ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸನಿಗೆ ಕಲ್ಯಾಣೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತ್ತು. ಶ್ರೀವಿಲ್ಲಿಪುತ್ತೂರಿನ ಶ್ರೀ ಆಂಡಾಳ್ ರಂಗಮನ್ನಾರ್ ಅವರ ಪಹಲ್ಪತ್ತು 5ನೇ ದಿನದ ದಿವ್ಯ ಸೇವೆ.
ಈಗ ಒಂದು ಪುಟ್ಟ ವಿರಾಮ. Hey Ramanujaya Namaha. In the divine presence of His Holiness Sri Sri Yetiraja G.S. Swami, celebrating Vaikunta Ekadasi on Tuesday 30th December at Sri Yadugiri Yetiraja Mat. Welcoming all to join the programs starting from 5 a.m. till 10 p.m. Also, grab the golden opportunity to sponsor the Kaingaryams and get blessed by Lord Srinivasa. For more details, call 9008832692 and 9886630229. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಇಂದು ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ 17ನೇ ವರ್ಷದ ಪಾದುಕಾ ಸಹಸ್ರ ಪಾರಾಯಣ ಮಹೋತ್ಸವವು ನೆರವೇರಿತು. ಈ ಉತ್ಸವದಲ್ಲಿ 100 ಮಂದಿ ಭಕ್ತರು ಭಾಗವಹಿಸಿದ್ದರು. ಆಳ್ವಾರ್ ತಿರುನಗರಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಶ್ರೀ ಆದಿನಾಥ ಪೆರುಮಾಳ್ ಅವರಿಗೆ ನಿಂಡ್ರ ಮರಾಮರಂ ಅಂದರೆ ಒಂದೇ ಬಾರಿಗೆ 7 ವೃಕ್ಷಗಳಿಗೆ ಬಾಣ ಹೊಡೆಯುವ ಭಂಗಿಯ ಅಲಂಕಾರ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ನಮ್ಮಾಳ್ವಾರ್ ಹಾಗೂ ಮಧುರ ಕವಿ ಆಳ್ವಾರ್ ಅವರಿಗೂ ಉತ್ಸವ ನಡೆಯಿತು. ಕೇರಳದ ತಿರುವನಂತಪುರದಲ್ಲಿ ಲಕ್ಷದೀಪ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಅಲ್ಲಿಯ ರಾಜರ ಕೌಡಿಯಾರ್ ಪ್ಯಾಲೇಸ್ನಲ್ಲಿ ವೇದ ಸದಸ್ ನಡೆದು ವೇದ ವಿದ್ವಾಂಸರಿಂದ ವೇದ ಪಾರಾಯಣ ನಡೆಯಿತು. ಶುಕ್ರವಾರದ ಪ್ರಯುಕ್ತ ನಾಳೆ ಯತಿರಾಜ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ಈ ಸಂದರ್ಭದಲ್ಲಿ ನಡೆಯುವ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕುಮಾರಿ ನೀತಿ ಬೇಲೂರ್ ಅವರಿಂದ ಗಾಯನ. ಇವರಿಗೆ ಪಕ್ಕವಾದ್ಯದಲ್ಲಿ ಪಿಟೀಲಿನಲ್ಲಿ ವಿದ್ವಾನ್ ನಿಮೈ ಬೇಲೂರ್, ಮೃದಂಗದಲ್ಲಿ ವಿದ್ವಾನ್ ಸಾಕೇತರಾಮ್ ಫಣಿ ವೇದಾಲ ಹಾಗೂ ಘಟಂನಲ್ಲಿ ವಿದ್ವಾನ್ ರಘುನಂದನ್ BS ಅವರು ಸಹಕರಿಸಲಿದ್ದಾರೆ. ನಂತರ ಏಕಾಂತ ಸೇವೆಯಲ್ಲಿ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಲಿದೆ. ನಾಳೆ ಬೆಳಿಗ್ಗೆ ಶ್ರೀಮಠದ ಸನ್ನಿಧಿಯಲ್ಲಿ ಪಹಲ್ಪತ್ತು 7ನೇ ದಿನದಂದು ಪೆರಿಯ ತಿರುಮೊಳಿ ಪಾರಾಯಣ ನಡೆಯಲಿದೆ. ಪ್ರಸಾದ ಕೈಂಕರ್ಯವು ಕೃಷ್ಣ ಭಕ್ತವತ್ಸಲಂ ಅವರಿಂದ ನಡೆಯಲಿದೆ ಹಾಗೂ ಕ್ಷೀರ ಕೈಂಕರ್ಯವು ಶ್ರೀಮತಿ ನೀಳಾ ರಾಮಾನುಜಂ ಮತ್ತು ಶ್ರೀಮತಿ ನಂದಿನಿ ಅರುಣ್ ಅವರಿಂದ. ಕಳೆದ 1 ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ಶ್ರೀಮತಿ ಕೋದೈ ಶ್ರೀಧರನ್ ಅವರಿಂದ ತಿರುಪ್ಪಾವೈ 11ನೇ ಪಾಶುರದ ಉಪನ್ಯಾಸ. ಶುಕ್ರವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ಷಷ್ಠಿ, ಪೂರ್ವಭಾದ್ರ ನಕ್ಷತ್ರ, ತುಳು ಷಷ್ಠಿ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.